ಬೆಂಗಳೂರಿನಲ್ಲಿ ಒಬ್ಬ ಟೆಕ್ಕಿ ತನ್ನ ಮಗುವಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತಾನೆ. ಮಧ್ಯದಲ್ಲಿ ಮಗುನ ಕೂರಿಸ್ಕೊಂಡು ಟೇಬಲ್ ಮೇಲೆ ಕೇಕ್ ಇಟ್ಟು ಕ್ಯಾಂಡಲ್ ಎಲ್ಲ ಸೆಟ್ ಮಾಡಿ ಮೊಬೈಲ್ ರೆಕಾರ್ಡಿಂಗಿಗೆ ಅಂತ ಇಟ್ಟಿರ್ತಾನೆ. ಮೊಬೈಲ್ ರೆಕಾರ್ಡ್ ಆಗ್ತಿದೆಯೋ ಇಲ್ಲೋ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅವನು ಬಂದು ವಾಪಸ್ ಹೋಗೋದ್ರಲ್ಲಿ ಅವನ ಹೆಂಡತಿ ಕ್ಯಾಂಡಲ್ ಹಚ್ಬಿಡ್ತಾಳೆ. ಇದರಿಂದ ಅವನಿಗೆ ಯಾವ ಲೆವೆಲ್ಗೆ ಸಿಟ್ಟು ಬರುತ್ತೆ ಅಂದರೆ ತನ್ನ ಮಗುವಿನ ಮುಂದೆನೆ ತನ್ನ ಹೆಂಡತಿಗೆ ಜೋರಾಗಿ ಬಾರಿಸ್ತಾನೆ. ಅಷ್ಟರಲ್ಲಿ ಆ ಹೆಣ್ಮಗಳು ಏನೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಬರುತ್ತೆ. ಇವನಿಗೆ ಇನ್ನೂ ಕೋಪ ಬಂದು ಆ ಮಗುವಿನ ಮುಂದೆನೆ ತಾಯಿಗೆ ಜೋರಾಗಿ ಕಿಕ್ ಬಾಕ್ಸರ್ ಹೊಡಿತಾನೆ. ಬಟ್ ಇನ್ನೂ ಬೇಜಾರಾಗದೆ ಯಾವಾಗ ಅಂದರೆ ಗಂಡ ಹೊಡೆಯೋದನ್ನ ನಿಲ್ಲಿಸಿದ ಮೇಲೆ ಆ ಪುಟ್ಟ ಮಗು ಕೂಡ ತಾಯಿನ ಹೊಡೆಯುತ್ತೆ. ನಮ್ಮ ಹತ್ರ ಎಷ್ಟೇ ಎಜುಕೇಷನ್ ಇರ್ಬೋದು, ಡಿಗ್ರೀಸ್ ಇರ್ಬೋದು, ನಾವೆಷ್ಟೇ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಅಟ್ ಲಾಸ್ಟ್ ನಮ್ಮ ಪರ್ಸ್ನಾಲಿಟಿ ಏನು ಅಂತ ಗೊತ್ತಾಗೋದು ಈ ಥರದ ಸಣ್ಣ ಸಣ್ಣ ಒಂದು ಸಿಚುವೇಶನ್ಗಳಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಕೋಪ ಎಲ್ರಿಗೂ ಕೂಡ ಬರುತ್ತೆ, ಬಟ್ ಯಾವ ವಿಚಾರಗಳಿಗೆ ಕೋಪ ಬರುತ್ತೆ ಅನ್ನೋದು ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಆ್ಯಂಡ್ ಗಂಡ ಹೆಂಡತಿಯ ಮಧ್ಯೆ ಜಗಳ ಇದ್ದಿದ್ದೆ, ಬಟ್ ಮಗುವಿನ ಮುಂದೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬಿಕಾಸ್ ನಾಳೆ ಗಂಡ ಹೆಂಡತಿ ಸರಿ ಹೋಗ್ಬಿಡ್ತಾರೆ, ಬಟ್ ಮಗುವಿನ ಮನಸ್ಸಲ್ಲಿ ಇದು ಕೊನೆಯವರು ಕೂಡ ಉಳ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಈ ಮಾತುಗಳನ್ನು ಯಾರು ಕೇಳಬೇಕು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.